ನೋಡಿ ಇಲ್ಲಿ ನೋಡ್ಬೋದು ಆಸ್ಫಾಲ್ಟಿಂಗ್ ಯಾವ ಮಟ್ಟಕ್ಕವರೆಗೂ ಬಂದಿದೆ. ತುಂಬ ಚೆನ್ನಾಗಿದೆ. ನಮ್ಮ ಬೆಮ್ಮಲ್ ಗೇಟಿಂದ ಹಿಡಿದು 80 ಫೀಟ್ ರೋಡ್ ಸ್ಟಾರ್ಟಿಂಗ್ ತಿಪ್ಸಂದ್ರ ಎಂಟ್ರೆನ್ಸ್ವರೆಗೂ ಸೂಪರಾಗಿ ರೋಡ್ ಆಗೋಗಿದೆ. ನಮ್ಮ ಬೆಂಗಳೂರುಗಳಲ್ಲಿ ಈ ಥರನೇ ಒಂದು ಎಲ್ಲ ಕಡೆಯೂ ಆಗಬೇಕು ಅಂದರೆ ನಮ್ಮ ಶಾಸಕರ ಥರ ಇರಬೇಕು ಯಾರಾದರೂ, ಅಥವಾ ನಮ್ಮ ಕಾರ್ಪೊರೇಟ್ಗಳ ಥರನಾದರೂ ಇರಬೇಕು. ಆವಾಗಲೇ ಬೆಂಗಳೂರಿನ ಅಭಿವೃದ್ಧಿ. ಇವ್ರುಗಳ ಒಂದು ಉದಾಹರಣೆ ಇಲ್ಲಿಗೆ. ನಮ್ಮ ಬೆಂಗಳೂರು ಇಡೀ ಇದೇ ಥರ ರೋಡ್ ಆಗಬೇಕಂದ್ರೆ ಈ ಥರ ಶಾಸಕರು ಬೇಕಾಗ್ತಾರೆ. ಥ್ಯಾಂಕ್ ಯು ಎಲ್ಲರೂ. ಒಳ್ಳೆ ಕೆಲಸ ನಡೀತಿದೆ. ಇನ್ನೇನು ಸಾಯಂಕಾಲದ ಅಷ್ಟೊತ್ತಿಗೆ ನಮ್ಮ ಬಸ್ಸುಗಳು ಓಡಾಡೋದಕ್ಕೆ ಏನಣ್ಣ ಸಾಯಂಕಾಲ ಬಸ್ಸು ಓಡಾಡ್ಬೋದಣ್ಣ? ನಮ್ಮ ತಿಪ್ಸಂದ್ರ 4 ದಿವಸ ಆಯಿತು ಅನಿಸುತ್ತೆ. 4 ದಿವಸ ಒಳ್ಳೆ ಕೆಲಸಗಳಾಗಿದೆ. ಜನ ಎಲ್ಲ ಕೃತಜ್ಞತೆಗಳು. ಅವರು ಒಂದು ತಾಳ್ಮೆಯಿಂದ ಹಿಡಿದು ಬೇರೆ ರೂಟಲ್ಲೂ ಕೂಡ ಓಡಾಡಿದ್ದಾರೆ. ಥ್ಯಾಂಕ್ ಯು. ಇಲ್ಲಿ ನಮ್ಮ ಸ್ನೇಹಿತರು ನನ್ನ ತುಂಬ ಹೆಲ್ಪ್ಫುಲ್ ಪರ್ಸನ್. ನನಗೆ ಎಷ್ಟೋ ಸತಿ ಸಹಾಯ ಮಾಡಿದ್ದಾರೆ. ಇಲ್ಲಿ ಬಾಬು ಅವರು ಹೋಗ್ತಾ ಇದ್ದಾರೆ. ಹಿಂದೆ ಬೇಡ. ಥ್ಯಾಂಕ್ ಯು. ನೋಡಿ ಎಲ್ಲ ನಿಂತ್ಕೊಂಡು ಮಾಡಿಸ್ರೆ ಎಷ್ಟು ಚೆನ್ನಾಗಿದಾಗುತ್ತೆ ನೋಡಿ. ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಎಷ್ಟು ತಾವೇ ಸ್ವತಃ ನಿಂತು ಮಾಡ್ತಾರೆ. ಅಜಯ್ ಅಣ್ಣ ಹೇಳೋಣ, ಜಯರಾಮಣ್ಣ ಇದ್ದಾರೆ ಇಲ್ಲಿ, ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ದೇವಸ್ಥಾನ ಮುಂದೆ ನೀಟಾಗಿ 4 ದಿವಸದಿಂದ ಮಾಡಿ ಒರೆಸ್ಕೊಳ್ಳಪ್ಪ ಇನ್ನೊಂದು ನೀಟಾಗಿ. ನೋಡಿ ಇನ್ನೇನು ಇಷ್ಟ ಆಯಿತು ಅಂದರೆ ಇಲ್ಲಿಗೆ ಮುಗಿದೋಯ್ತು. ಸಾಯಂಕಾಲ ಇದಾಗುತ್ತೆ. ಗುರು ಥ್ಯಾಂಕ್ ಯು. ಇವರೇ ಕಾಂಟ್ರಾಕ್ಟರ್ ಕಡೆಯವರು ಎಲ್ಲ ನಿಂತ್ಕೊಂಡು ಮಾಡಿಸ್ತಾ ಇರ್ತಾರೆ. ಮ್ಯಾನೇಜರ್ ಆ್ಯಕ್ಚುಲಿ ಇದಕ್ಕೆ. ಅಣ್ಣ ತುಂಬ ಥ್ಯಾಂಕ್ಸು, ಚೆನ್ನಾಗಾಗಿದೆ. ಥ್ಯಾಂಕ್ ಯು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಾಯಂಕಾಲ BMTC ಬಸ್ಗಳು ಬಿಡ್ತೀರಾ ಅಣ್ಣ? ಒಂದು 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ. ಥ್ಯಾಂಕ್ ಯು.